ಎಲ್ಲ ಆತ್ಮೀಯ ಕನ್ನಡದ ಮನಸ್ಸುಗಳೇ, ಇದೀಗ ಗುಂಡ್ಲುಪೇಟೆ ತಾಲೂಕಿನ ಹಿರಿಯ ಕವಿಯತ್ರಿ, ಪುರಸಭೆಯ ಮಾಜಿ ಅಧ್ಯಕ್ಷರಾದಂಥ ಶ್ರೀಮತಿ ಮುಕ್ತಾಯಮ್ಮನವರು ಇಹಲೋಕ ತಿಳಿಸಿದ್ದಾರೆ. ಸುದ್ದಿ ಸಾಹಿತ್ಯ ವಲಯಕ್ಕೆ ತುಂಬಲಾರದ ನಷ್ಟ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಸಾಹಿತ್ಯ ಸಮ್ಮೇಳನಗಳಾಗಲಿ ಅಥವಾ ಸಾಹಿತ್ಯಿಕವಾದಂಥ ಕಾರ್ಯಕ್ರಮಗಳಾಗಲಿ, ಆ ಕಾರ್ಯಕ್ರಮದಲ್ಲಿ ಯಾರಾದರೂ ಒಬ್ಬ ಶ್ರೇಷ್ಠ ಅಥವಾ ಹಿರಿಯ ಬರಹಗಾರ ಇದ್ದಾರೆ ಅಂತಂದರೆ ಆತನಿಗೆ ಮುಕ್ತಾಯಮ್ಮ ಗೊತ್ತಾ ನಿಮಗೆ ಅಂತ ಕೇಳ್ತಾ ಇದ್ದಂಥ ಅಷ್ಟು ಚಿರಪರಿಚಿತರಾದಂಥ ವ್ಯಕ್ತಿ ಶ್ರೀಮತಿ ಮುಕ್ತಾಯಮ್ಮ. ಶ್ರೀಮತಿ ಮುಕ್ತಾಯಮ್ಮನವರು ಸಾಹಿತ್ಯ ಸಮ್ಮೇಳನದ ಅಂಗಳದಲ್ಲಿ ನಡೆದಂಥ ತಾಲೂಕು ಸಾಹಿತ್ಯ ವಿವಿಧ ಸಂಸ್ಥೆಗಳಲ್ಲಿ ವಿವಿಧ ರೀತಿಯ ಗೌರವಕ್ಕೆ ಪಾತ್ರರಾಗಿದ್ದರು. ಇವತ್ತು ಕಳೆದ 3-4 ವರ್ಷಗಳಿಂದ ಅನಾರೋಗ್ಯ ನಿಮಿತ್ತ ಅವರು ಕಾರ್ಯಕ್ರಮಗಳಲ್ಲಿ ಚಟುವಟಿಕೆಯಿಂದ ಇರಲಿಲ್ಲ. ಇವತ್ತು ಅವರು ಇಹಲೋಕ ತಿಳಿಸಿದ್ದಾರೆ. ನಿಜಕ್ಕೂ ಸಾಹಿತ್ಯ ವಲಯಕ್ಕೆ ಕನ್ನಡ ಗುಂಡ್ಲುಪೇಟೆ ತಾಲೂಕಿನ ಕನ್ನಡದ ಭಾಷೆಯ ಉಳಿವಿಗೆ ಅವರು ತುಂಬ ನಷ್ಟ ಆಗಿದೆ ಅಂತ ನಾನಂದು ಭಾವಿಸ್ತೀನಿ. ಯಾಕಂತಂದರೆ ಗುಂಡ್ಲುಪೇಟೆ ಪಟ್ಟಣದಲ್ಲಿ ತಾವೆಲ್ಲ ನೋಡ್ಬೋದು, ಸಂಗೊಳ್ಳಿ ರಾಯಣ್ಣ ರಸ್ತೆ, ಕುವೆಂಪು ರಸ್ತೆ, ಬೇಂದ್ರೆ ನಗರ, ವೀರ ಮದಕರಿ ನಾಯಕ ನಗರ, ಇಂತಹ ಹೆಸರುಗಳು ಪ್ರಾರಂಭ ಆದದ್ದು ಶ್ರೀಮತಿ ಮುಕ್ತಾಯಮ್ಮನವರು ಸಾಹಿತ್ಯ ಪುರಸಭಾ ಅಧ್ಯಕ್ಷರಾದಂತಹ ಅವಧಿಯಲ್ಲಿ. ಹಾಗಾಗಿ ಮುಕ್ತಾಯಮ್ಮನವ್ರನ್ನ ನಾವು ಇವತ್ತು ಕಳ್ಕೊಂಡಿದ್ದೀವಿ. ಇದಕ್ಕೂ ಅವ್ರ ಆತ್ಮಕ್ಕೆ ಭಗವಂತ ಶಾಂತಿ ನೀಡಲಿ ಅಂತೇಳಿ 1 ನಿಮಿಷ ಮೌನಾಚರಣೆ ಮಾಡೋ ಮೂಲಕ ಅವ್ರ